ಬಯಕೆಯನ್ನು ಈಡೇರಿಸಿ ದುಷ್ಟರನ್ನು ನಿಗ್ರಹಿಸುವ ವಿಚಾರವು ಎನ್ನಗೆ ತಿಳಿಯದೆ. ಅಹೇ ರಮಣಿ, ರಮಣ, ನಾನು ಸುಮ್ಮನೆ ಕುಳಿತರೂ ನಿಂತರೂ ನಡೆದರೂ ನಿದ್ರಿಸಿದರೂ ವಿಶ್ರಾಂತಿ ಪಡೆದರೂ ಇಂಥ ಸಮಯದಲ್ಲಿ ಕೂಡ ಎನ್ನ ಅಂತರಾತ್ಮವು ಸದಾ ಸದ್ಭಕ್ತರಿಗೆ ನೆರಳಾಗಿರುತ್ತದೆ. ಸುಂದರಿ ಪ್ರಿಯ, ದುರ್ಜನರಿಗೆ ಎನ್ನ ಮಹಾಂಕುಶ ರೂಪವು ಪರಿವರ್ತಿಸುತ್ತದೆ. ಇಂಥ ವಿಷಯಗಳ ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿಶ್ಚಿಂತೆಯಿಂದ ಇರೋ ಸತಿ ಅತಿರೂಪಾವತಿ. ಒಂದು ವೇಳೆ ಅಕ್ಷರಾಮನಿಯವರು ಲಕ್ಷ್ಮೀ ಪಾತ್ರ ವಸ್ತುಗಂದವರಿಗೆ 50 ರೂಪಾಯಿ ಬಹುಮಾನವಾಗಿ ಅರ್ಪಿಸಿರುತ್ತಾರೆ. ಕಾಣಿಗೆ ಕೊಟ್ಟ ಕಲಾಭಿಮಾನಿಗಳಿಗೆ ನನ್ನ ಉತ್ಪೂರ್ತ ವಂದನೆಗಳು. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೇಳಿವನಿ ಕೇಳು. ಏನು ಚೆನ್ನಾಗಿ ಹೇಳೋ. ಪ್ರಾಣೇಶ್ವರಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ನನ್ನ ಪ್ರೀತಿಯ ತಮ್ಮಂದರನ ನೀನು ಶಿವನಿಂದ ಕೊಲ್ಲಿಸಿದ್ದು ಬಲ್ಲೆರುನ. ನನ್ನ ಪ್ರೀತಿಯ ತಮ್ಮಂದರನ ನೀನು ಶಿವನಿಂದ ಕೊಲ್ಲಿಸಿದ್ದು ಬಲ್ಲೆರುನ. ಹುಲ್ಲಲಾರ್ಜನನೇ ನೀನು ಸಾಮಾನ್ಯನೇ. ರಮಣಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಹುಲ್ಲಲಾರ್ಜನನೇ ನೀನು ಸಾಮಾನ್ಯನೇ. ನಿನ್ನ ನಡತೆಯು ಒಪ್ಪಲಾರೆ ಸ್ಥಿತಿ ಪಾಲನೆ. ನಿನ್ನ ನಡತೆಯು ಒಪ್ಪಲಾರೆ ಸ್ಥಿತಿ ಪಾಲನೆ. ಜಗದೊಡೆಯ ಜಗನ್ನಾಥ ನೀ ಹೇಳುವ ಮಾತೆ ಅತಿ ಅದ್ಭುತ. ನೀ ಹೇಳುವ ಮಾತೆ ಅತಿ ಅದ್ಭುತ. ಕಾಂತ, ಕಾಂತೆ, ನಿನ್ನ ಮಾತೆ ಅದ್ಭುತ. ಹೌದು ಕಾಂತೆ. ಪ್ರಿಯ, ಪ್ರಿಯಳೇ, ನನ್ನ ಪ್ರೀತಿಯ ತಮ್ಮನಾದ ಜಲಂಧರನನ್ನು ಹಾ, ನೀನು ಶಿವನಿಂದ ಸಂಹಾರ ಮಾಡಿಸಲಿಲ್ಲವೇ? ಹೌದು ಕಾಂತೆ. ಗರುಡ ವಾಹನ ಬಲ್ಲೆ ನಿನ್ನ ಗಾರುಡಿತನ. ರಮಣಿ, ಇದು ಅಲ್ಲದೆ ಮತ್ತೆ ಹೇಳುವನು ಕೇಳು. ನಿನ್ನ ಮನದ ವ್ಯತೆ ಅದೇನು ಪ್ರಿಯ? ನಿನ್ನ ಅನುಜನಾದ ಜಲಂಧರನನ್ನು ವಧೆ ಮಾಡಿಸಿದಿ ಎಂದು ನುಡಿದಿಯಲ್ಲ, ಆದರೆ ವಿಧಿ ಮಹಿಮೆ ಬಲ್ಲವರು ಯಾರು? ಸುಂದರಿ, ಸುಂದರ, ಸರ್ವಾಂತರ್ಗತನಾದ ನನ್ನಂತವನಿಗೆ ವಿಧಿಗಾಟ ಬಿಟ್ಟಿಲ್ಲ. ಅದು ಹೇಗಂದರೆ, ಅದು ಹೇಗೆ? ಧನ್ನವ ಗುರುಗಳಾದ ಶುಕ್ರಾಚಾರ್ಯರು ಜಗತ್ ಕಲ್ಯಾಣ ಕಾರ್ಯಾರ್ಥಕವಾಗಿ ನೀನು ದೃಷ್ಟ ಶಿಕ್ಷಣಾರ್ಥಕವಾಗಿ ಭೂಲೋಕದಲ್ಲಿ ಜನ್ಮ ತಾಳೆಂದು ಶಾಪ ಕೊಟ್ಟಿರುವರು. ಸತಿ ತಿಳಿಯದು ಯಾರಿಗೂ ಎನ್ನ ಅಂತರಂಗದ ಸಂಗತಿ. ಪ್ರಿಯ, ಆ ವಿಧಿ ಕಾದಾಟವು ನಿನಗೂ ಬಿಡಲಿಲ್ಲವೇ? ಯಾರಿಗೂ ಬಿಟ್ಟಿಲ್ಲ ಸುಂದರಿ. ನಿನಗೂ ತಾಡಿತೆ ವಿಧಿ ಕಾಟ, ಮನಸ್ಸಿಗೂ ಒದಗಿದೆ ಪೇಚಾಟ.
ನಂಬಿದ ಭಕ್ತರ ಗತಿ ಏನು? ಪ್ರಿಯ, ಭಕ್ತರಿಗೆ ಮಾಡಬೇಡ ಅನ್ಯಾಯ. ಸುಂದರಿ, ಇದು ಅಲ್ಲದ ಮತ್ತೆ ಹೇಳುವನ ಕೇಳು. ಗೋಸ್ವಾಗರದ ಮುಖಬರುವಾಗ ವೆಂಕಟರೆಡ್ಡಿ ಅವರು ಈ ಬಂಗಾರದ ಲೇಬಲ್ ಉಂಗರವನ್ನು ಶ್ರೀಕೃಷ್ಣನ ಪಾತ್ರ ವಹಿಸತಕ್ಕಂಥವರಿಗೆ ಪ್ರೇಮ ಪ್ರಿಯ ಲಕ್ಷ್ಮಿ ಬಾರಿ ಅಹೇ ಹೃದಯಸ್ವರಿ ಎನ್ನ ಪ್ರೇಮದ ಮನೋಹರ. ಸ್ತ್ರೀಯರು ಏನು ಮಾತನಾಡಿದರು ಚಂದ, ಅದೇ ಈ ಜಗತ್ತಿಗೆ ಆನಂದ. ಹೀಗೆ ಹುಟ್ಟಿರುವುದು ಜಗದಾದಿ ದೇವತೆಯಿಂದ. ಸುಂದರಿ ಪ್ರಿಯ, ಆದರೆ ಸ್ತ್ರೀಯರು ಮೊದಲು ಪುರುಷರ ಹೃದಯ ತಮ್ಮ ಮೊಹಂಕಾರದಿಂದ ಹುಲ್ಲು ಕಡ್ಡಿಯಂತೆ ಕೊಚ್ಚಿಕೊಂಡು ನಿಮ್ಮ ಬಲೆಗೆ ಸೆಳೆದುಕೊಳ್ಳುವಿರಿ. ಆಯಾ ಸಮಯಗಳಲ್ಲಿ ಆಯಾ ವಿಚಾರಕ್ಕೋಸ್ಕರ ಸಂದರ್ಭಕ್ಕೆ ಅನುಸರಿಸಿ ಮಾಡಬೇಕಾದ ಕಾರ್ಯಗಳನ್ನು ನೆರವೇರಿಸಿಕೊಂಡು ಕಡೆಗೆ ಬಲಹೀನನಂತೆ ತಳ್ಳಿಬಿಡುವಿರಿ. ಇದು ಸ್ತ್ರೀ ಧರ್ಮ ಪದ್ಧತಿ. ಅದಕ್ಕನುಸರಿಸಿ ನೀನು ಸಹ ಹಾಗೇ ಮಾತನಾಡ್ತೀಯ. ಸ್ತ್ರೀಯರು ಪುರುಷರ ಮನಸ್ಸನ್ನು ಸೂರ್ಯಗೊಳ್ಳವರೆಂದು ಹೇಳಿದೆಯಲ್ಲ, ಹೌದು ಕಾಂತಿ. ನೀನೇಕೆ ಮೋಹಿನಿಯ ರೂಪವನ್ನು ತಾಳಿ ಆ ಭಸ್ಮಸುರನನ್ನು ನಾಶ ಮಾಡಿದೆ? ಶಿವನಿಗೆ ಬಂದ ಕಷ್ಟವನ್ನು ತ್ಯಜಿಸುವುದಕ್ಕಾಗಿ. ಸ್ತ್ರೀ ರೂಪದಿಂದಲ್ಲವೇ? ಹೌದು ಕಾಂತಿ. ಪ್ರಿಯಳೇ, ಹೇಳುವನೆ ಕೇಳು. ಏನು ಚೆನ್ನಾಗಿ ಹೇಳು. ಸ್ತ್ರೀಯರ ಕಾಡುವ
ಸ್ತ್ರೀಯರು ಪುರುಷರು ಮಹಾ ಚತುರರು ಹೆಣ್ಣಿನಂದ ಚಂದ ನೋಡಿ ಅಲ್ಲ ಸಂಗ ಸುಖವೇ ಸ್ತ್ರೀಯರ ಮಹಾ ಚತುರರು ನೀನು ಮೋಹಿನಿಯಾದೆ ಭರತನಾಟ್ಯವಗೈದೆ ಮೋಸದಿಂದ ಭಸ್ಮಸುರನ ನಾಶ ಮಾಡಿದೆ ನೀನು ಮೋಹಿನಿಯಾದೆ ಭರತನಾಟ್ಯವಗೈದೆ ಮೋಸದಿಂದ ಭಸ್ಮಸುರನ ನಾಶ ಮಾಡಿದೆ ನಿಮ್ಮಂತ ಗಂಡಸರೇ ಈ ರೀತಿ ಮಾಡಿದರೆ ಪ್ರಿಯ ನಿಮ್ಮಂತ ಗಂಡಸರೇ ಈ ರೀತಿ ಮಾಡಿದರೆ ನಮ್ಮಲಾರೆ ನೀನು ಹೆಣ್ಣನ್ನು ಜರಿದರೆ ನಮ್ಮಲಾರೆ ನೀನು ಹೆಣ್ಣನ್ನು ಜರಿದರೆ ಸ್ತ್ರೀಯರ ಕಾಡುವರು ಪುರುಷರು ಮಹಾ ಚತುರರು ಪ್ರಿಯ ಪ್ರಿಯಳೇ, ಸ್ತ್ರೀಯರು ಪುರುಷರ ಮನಸ್ಸನ್ನು ಸೂರ್ಯಗೊಳ್ಳುವರೆಂದು ಹೇಳಿದೆಯಲ್ಲ ಹೌದು ಸುಂದರಿ. ನೀನೇಕೆ ಮೋಹಿನಿ ರೂಪವನ್ನು ತಾಳಿ ಆ ಭಸ್ಮಸುರನನ್ನು ನಾಶ ಮಾಡಿದೆ ಆ ಪರಶಿವನಿಗೆ ಬಂದ ಕಷ್ಟವನ್ನು ತ್ಯಜಿಸುವುದಕ್ಕಾಗಿ. ಸ್ತ್ರೀ ರೂಪದಿಂದಲ್ಲವೇ ಹೌದು ಸುಂದರಿ. ಅಂದ ಬಳಿಕ ಸ್ತ್ರೀಯರನ್ನು ಜರಿಯುವುದೇತಕ್ಕೆ ಸುಂದರಿ, ಹಾಗಾದರೆ ಹೇಳುವನ್ನ ಕೇಳು. ವೈಕುಂಠವಾಸ ನಿನ್ನಲ್ಲಿರುವುದು ಮಹಾ ಮೋಸ ಆಗ ಸವಿ ಮಾತು ಚಂದ, ಕಣ್ಣು ಬಿಡುವಾಗ ಮುಖವೆಲ್ಲ ಅಂದ.
ಸಂಹರಿಸಿದ ಎನ್ನ ಪ್ರಾಣಕಾಂತೆ ನಿನಗೇತಕ್ಕೆ ಅದರ ಚಿಂತೆ. ಪ್ರಾಣೇಶ್ವರ, ಆ ಕೂಳನಾದ ಭಸ್ಮಾಸೂರನು ಆ ಶಿವನಿಂದಲೇ ಉರಿ ಅಸ್ತಮಂ ಪಡೆದುಕೊಂಡು ಆ ಬಳಿಕ ಆ ಪರಶಿವನನ್ನೇ ಸುಡುವನೆಂದು ಹಿಂಬಾಲಿಸಿದನು. ಸುಂದರಿ, ಸುಂದರ, ಆತನ ದುಷ್ಟ ಗುಣಕ್ಕೆ ತಕ್ಕ ಶಿಕ್ಷೆ ವಿಧಿಸಬೇಕಾದದ್ದು ಎನ್ನ ಕರ್ತವ್ಯವು. ಆ ದುರದಿಂದೇ ಆ ಕ್ಷಣವೇ ನಾನು ಮೋಹಿನಿ ರೂಪವನ್ನು ತಾಳಿದೆ. ಅಧರ್ಮಿಯಾದ ಭಸ್ಮಾಸೂರನನ್ನು ತನ್ನ ಹಸ್ತದಿಂದಲೇ ತಾನೇ ಮರಣವಾಗುವಂತೆ ಮಾಡಿದೆ. ರಮಣಿ, ಪ್ರಿಯ, ಆ ಹಿರಣ್ಯ ಕಶ್ಯಪನನ್ನು ಸಂಹರಿಸಿದೆ. ಭಕ್ತನಾದ ಪ್ರಹ್ಲಾದನನ್ನು ರಕ್ಷಣೆ ಮಾಡಿದೆ. ಇಂಥ ನಿರಂಜನನಾದ ಎನ್ನೊಡನೆ ವಾದ ಮಾಡುವುದು ನಿನಗೆ ಸರಿಯಲ್ಲ ನಾರಿ ಎನ್ನ ಮನೋಹರಿ. ಮನೋಹರ, ಹೇಳೇ, ಕೇಳುವನಿ ಕೇಳು. ಚೆನ್ನಾಗಿ ಹೇಳು. ಬಲ್ಲೆ ಶ್ರೀಹರಿಯೇ ನಾನಿನ್ನ ಮನ, ಬಲ್ಲೆ ಶ್ರೀಹರಿಯೇ ನಾನಿನ್ನ ಮನ, ನಿನ್ನಲ್ಲೇ ಇರುವುದು ಕಪಟ ಗುಣ, ನಿನ್ನಲ್ಲೇ ಇರುವುದು ಕಪಟ ಗುಣ. ಗೋಮಾಳ, ಶ್ರೀಮಾಳ, ಮತನಾಡಿ ಬಂದ ಅಮೃತನೇ ಅಸುರರಿಗೆ ವಿಷವನ್ನು ಸುರಿದೆ. ಹೇಳೇ, ಚೆನ್ನಾಗಿ ಹೇಳು. ಸಮುದ್ರ ಮತನಾಡಿ ಬಂದ ಅಮೃತನೇ ಅಸುರರಿಗೆ ವಿಷವನ್ನು ಸುರಿದೆ. ತಿಳಿದರಿಗೆ ಅಮೃತ ನೀಡಿದೆ, ತಿಳಿದರಿಗೆ ಅಮೃತ ನೀಡಿದೆ. ಕಪಟ ಸೂತ್ರಧಾರಿಯೋ ನೀನಾದೆ, ಕಪಟ ಸೂತ್ರಧಾರಿಯೋ ನೀನಾದೆ. ಬಲ್ಲೆ ಶ್ರೀಹರಿಯೇ ನಾನಿನ್ನ ನಿನ್ನಲ್ಲೇ ಇರುವುದು ಕಪಟ ಗುಣ, ನಿನ್ನಲ್ಲೇ ಇರುವುದು ಕಪಟ ಗುಣ. ಗೋಪಾಲ, ಜಗದೋದ್ಧಾರ. ರಮಣಿ, ಇನ್ನೊಂದು ವಿಚಾರ, ಅದು ಏನು ಕಾಂತೆ? ಅದು ಏನೆಂದರೆ ಹಾ, ನಮ್ಮ ತಂದೆಯಾದ ಸಮುದ್ರರಾಜನನ್ನು ಮತನ ಮಾಡುವ ಸಮಯದಲ್ಲಿ ಒಂದು ಕಡೆ ಹಾಲಾಹಲ ಮತ್ತೊಂದು ಕಡೆ ಅಮೃತ ಉದ್ಭವಿಸಿದರೆ ಪ್ರಿಯ, ಪ್ರಿಯಳೇ, ದೇವತರಿಗೆ ಅಮೃತವನ್ನು ನೀಡಿದೆ, ದಾನವರಿಗೆ ವಿಷವನ್ನು ನೀಡಿದೆ. ಪ್ರಿಯ, ಇದೇನು ನಿನ್ನ ಅನ್ಯಾಯ? ಸುಂದರಿ, ಇದು ಹೊಲ್ಲದ ಮತ್ತೆ ಹೇಳುವನ ಕೇಳು. ಬಾರಿ ಪ್ರೇಮದ ರಮಣಿ, ಬಳಿ ಬಾರಿ ಬಾಳಿನ ಸವಿದೆ, ಬಳಿ ಬಾರಿ ಬಾಳಿನ ಸವಿದೆ.
ಜಾತಿ ಮುತ್ತಿನಂತೆ ಇರುವ ಎನ್ನ ಪ್ರೇಮದ ಸತಿಮಣಿ ಸೌಂದರ್ಯದ ಕಣಿ ಪ್ರಾಣೇಶ್ವರ ಸುಂದರಿ. ಈ ಚತುರ್ದಶ ಭುವನಂಗಳಂ ಎನ್ನ ಉದರದೋಳು ಅಡಗಿಸಿ ಭಾಗವತೋತ್ತವನೆಂಬ ಹೆಸರು ಪಡೆದೆ. ಮತಿವಂತರಾದ ದೇವತರಿಗೆ ಅಮೃತಪಾನವೂ ಮಾಡಿಸಿದೆ. ಅದು ಯಾತಕ್ಕಂದರೆ ಅದು ಯಾತಕ್ಕೆ? ದುಷ್ಟ ರಕ್ಕಸರು ಯಾವ ಸಮಯದಲ್ಲಿ ಶ್ರೇಷ್ಠರಾದ ದೇವತರಿಗೆ ತೊಂದರೆ ಕೊಡುವರೋ ಎಂದು ಅವರನ್ನು ಸಂಹರಿಸುವುದಕ್ಕಾಗಿ ನಾನು ಈ ರೀತಿ ಮಾಡಿದೆ. ತಿಳಿಯದೆ ಕಾಂತೆ ಮಹಾಗುಣವಂತೆ. ಪೊಲೀಸರು ಸಾಹೇಬ್ರು ಅರ್ಜೆಂಟ್ ಆಗಿ ವೇದಿಕೆ ಹತ್ರ ಬರಬೇಕಾಗಿ ನಾವು ಕೇಳ್ಕೊಳ್ತೇವೆ. ಪೊಲೀಸರು ಅರ್ಜೆಂಟ್ ಆಗಿ